ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬೆಳಿಗ್ಗೆ 6 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಟ್ರಿಪ್ಪಿಗೆಲ್ಲ ಹೋಗ್ತಾ ಇದ್ದಾರೆ, ಅದಕ್ಕೆ ಅವ್ರು ಟೀ ಮಾಡ್ತಾ ಇದ್ದೀನಿ. ನಾನು ಕೂತಿದ್ದೆ, ಇವಾಗ ಅವ್ರಿಗೆ ಕೊಡಬೇಕು. ಆಚೆ ಅವರೇ ತಗೊಂಡೋಗಿ ಕೊಡಬೇಕು. ಸ್ನಾನ అయిపోయింది. పోయి ನಮ್ಮ ಪಕ್ಕದ ಬಿಲ್ಡಿಂಗ್ ಅವರು ಮೋಟ್ರ್ ಹಾಕಿ ಹಂಗೆ ಬಿಟ್ಬಿಟ್ಟಿದ್ರು. ಅದಕ್ಕೆ ಫುಲ್ ನೀರು ಹೋಗ್ತಾ ಇತ್ತು ಆಚೆ. ನಮ್ಮ ಮನೆ ಮುಂದೆ ಸ್ವಲ್ಪ ದ್ಯಾವ ಇತ್ತು, ನಾಯಿ ಇಚ್ಛೆ ಮಾಡುತ್ತೆ. ಯಾವಾಗ ಸ್ಟ್ಯಾಂಡ್ ಹೇಳಿದ್ನಲ್ಲ, ಸ್ಟ್ಯಾಂಡ್ ಬಂದೈತೆ ನೋಡಿ. ಇದೇ ಸ್ಟ್ಯಾಂಡ್, ಇದೇ ಸ್ಟ್ಯಾಂಡ್ ಫಿಕ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಫಿಕ್ಸ್ ಆಗೈತೆ. ನಾನೆಲ್ಲ ಚಪ್ಪಲಿನೂ ಪೇಪರಲ್ಲಿ ಕವರ್ ಮಾಡಿಟ್ಟಿದ್ದೀನಿ, ಧೂಳು ನೀರೆಲ್ಲ ಬಿದ್ದರೆ ಹಾಳಾಗುತ್ತೆ ಅಂತ. ನಾನು ಹಾಲು ಕುಡಿತಾ ಇದ್ದೀನಿ, ಒಳಗಿಕ್ಕಿದ್ದೀನಿ ಅದನ್ನು. ಈ ಸಲ ಬೇರೆ ಥರ ಪ್ಯಾಂಟ್ ತಗೊಂಡವ್ರೆ, ಅವ್ರಿಗೊಂಥರ ಹಿಂಸೆ ಆಗ್ತೈತೆ. ಬ್ಯಾಗ್ ಎತ್ಕೊಂಡು ಹೋದ್ರೆ ಎತ್ಕೊಂಡು ಹೋಗ್ತಲ್ಲ. ಪ್ಯಾಂಟು ಇನ್ನ ಮೇಲೆ ಬರುತ್ತೆ ಚಂದು, ಅದು ಡಿಸೈನ್ದು ಮೇಲೆ ಎಳ್ಕೊ. ತರಿಸ್ದೆ, ಬಂದಿದೆ. ಇವತ್ತು ಬೆಳಿಗ್ಗೆನೇ 160 ರೂಪಾಯಿ ಕಟ್ಟಾಗಿದೆ. ಫೋನ್ ನೋಡ್ತಾ ಇನ್ನ ಬೆಳಿಗ್ಗೆನೇ 160 ರೂಪಾಯಿ ನನ್ನ ಅಕೌಂಟಿಂದ ಕಟ್ಟಾಗಿದೆ. ATM ಚಾರ್ಜ್ ಅಂತ ಅವ್ರ ಫ್ರೆಂಡ್ ಚಂದ್ರ ಅವ್ರ ಫ್ರೆಂಡ್ಗೂ ಹಂಗೆ ಆಗಿತ್ತಂತೆ. ನಾನು ಹೇಳ್ದೆ ಫೋನ್ ಮಾಡಿ, ಹಿಂಗೆ ಕಟ್ಟಾಗಿದೆ ದುಡ್ಡು ಅಂತೇಳಿ ಹೇಳಿದ್ದಕ್ಕೆ ATM ಚಾರ್ಜ್ ಅಂತೆ. ನಾನು ATM ಯೂಸ್ ಮಾಡಲ್ಲ, ಹೆಂಗೆ ATM ಚಾರ್ಜ್ ಹಾಕೋದು ಗೊತ್ತಿಲ್ಲ, ತೆಗಿಬೇಕು ಇವಾಗ. ಇದು ಡೇಟ್ಸ್ ತರಿಸಿದೆ, ತುಂಬಾ ಚೆನ್ನಾಗಿದೆ. 100% ನೋ ಶುಗರ್ ಆ್ಯಡೆಡು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ಸಕ್ಕರೆ ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಇದು ಬಂದು ಇದು ನಟ್ಸು, ಇದೊಂದು ಸ್ವಲ್ಪ ತರಿಸಿದ್ದೀನಿ. ಆಮೇಲೆ ಬಾದಾಮ್. ಹೋದ್ಸಲಿ ನಾನು ಇಷ್ಟೇ ತಿಂದಿದ್ರಿಂದ ಇಷ್ಟೇ ತರಿಸಿದೆ. ಹೋದ್ಸಲಿ ಬಂದು ಜಾಸ್ತಿ ಡ್ರೈ ಫ್ರೂಟ್ಸ್ ತರಿಸ್ಕೊಂಡಿದ್ದೆ. ನಾನು ಅದನ್ನೆಲ್ಲ ಏನು ತಿಂತಾನೆ ಇದ್ದಿಲ್ಲ, ಇದು 3 ತಿಂತಾಯಿದ್ದೆ. ಅದಕ್ಕೇ ಈ 3 ತರಿಸ್ಕೊಂಡೆ. ಇವಾಗ ಈ 3 ಹೆಲ್ಪು ಜಾಸ್ತಿ ಅಂತ. ಆಮೇಲೆ ಇನ್ನೊಂದು ಡ್ರೈ ಫ್ರೂಟ್ಸ್ ತರಿಸ್ಕೊಂಡಿದ್ದೆ ರೌಂಡ್ಗೆ, ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ತಿನ್ನಬೇಕು. ಅದನ್ನು ಏನೋ ಅಂತಾರೆ ಗೊತ್ತಿಲ್ಲ, ಅದನ್ನು ಹಸಿಕಾಯಿನ ಹೊಡೆದ್ಬಿಟ್ಟು ರೌಂಡಾಗಿ ಮಾಡ್ತಾರೆ. ಅದು ಏನಂದರೆ ನೀರಲ್ಲಿ ನೆನೆಸಿದ ತಕ್ಷಣ ಅದು ಟೇಸ್ಟೇ ಚೆನ್ನಾಗಿರ್ತಿದ್ದಿಲ್ಲ, ಅದಕ್ಕೆ ಅದು ತರಿಸಿಲ್ಲ ಈ ಸಲ. ಹೋದ್ಸಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಆಮೇಲೆ ಇದು ವಾಲ್ನಟ್ಸು, ಆಮೇಲೆ ಡೇಟ್ಸು ಅಷ್ಟು ತರಿಸಿದೆ. ಆಮೇಲೆ ಸೀಡ್ಸ್ ತರಿಸಿದ್ದೆ, ಅದನ್ನು ಯಾವುದು ತಿಂದೇ ಇಲ್ಲ. ಈ 3ನ ಕಂಟಿನ್ಯೂಸ್ ಆಗಿ ತಿಂತಾಯಿದ್ದೆ ನಾನು, ಅದು ಜೊತೆಗೆ ತಿಂತಾಯಿದ್ದಿಲ್ಲ. ಅದಕ್ಕೇ ಈ 3ನೇ ತರಿಸೋಣ ಅಂತೇಳಿ 3 ತರಿಸ್ಕೊಂಡೆ. ಅದು ಬೇರೆ ನಮ್ಮ ಇನ್ನೊಂದು ಐಟಮ್ ಆ್ಯಡ್ ಮಾಡಿದ್ದೆ ಇದ್ರ ಜೊತೆಗೆ. ಅದು ಬ್ಯಾಂಕಿಂದ ದುಡ್ಡು ಕಟ್ಟಾಗಿದ್ದಕ್ಕೆ ಇದನ್ನು ಜಸ್ಟ್ ಈ 3 ಮಾಡಿದ್ದೀನಿ ಇವಾಗ ಸದ್ಯಕ್ಕೆ. ನೆಟ್ಟು 4 ಬಾದಾಮು. ಇದನ್ನು ಇವಾಗ ತಿನ್ನಲ್ಲ ನಾನು, ನೆನೆಸಿಕ್ಕಿ ತಿಂತೀನಿ. ನೆನೆಸಿಕ್ಕಿ ತಿಂದರೆ ತುಂಬ ಒಳ್ಳೆಯದು ಅಂತಾರೆ, ಅದಕ್ಕೆ ನೆನೆಸಿಕ್ಕಿ ತಿಂತೀನಿ. ಆಮೇಲೆ ಇದರಲ್ಲಿರೋ ಧೂಳು ಎಲ್ಲ ಹೋಗುತ್ತೆ. ಇವಾಗ ನೀರಲ್ಲಿ ನೆನೆಸಿಕ್ಬೇಕು ಇದನ್ನು. ನಾನು ಈ ಗ್ಲಾಸಲ್ಲೇ ನೆನೆಸಿಕ್ತೀನಿ. ಆಮೇಲೆ ಡೇಟ್ಸು ಹಂಗೆ ತಿಂತೀನಿ. ಇದು ನೆಂದಿದೆ ಇವಾಗ, ಇದನ್ನು ತಿಂದು ಬ್ಯಾಂಕ್ ಹತ್ರ ಹೋಗೋಕ್ಕೆ ರೆಡಿ ಆಗಬೇಕು. ನಮ್ಮಮ್ಮ ಬ್ಯಾಂಕ್ ಹತ್ರ ಹೋಗ್ಬೇಕು, ರೆಡಿ ಆಗೋ ಅಂದರು. ರೆಡಿ ಆಗಬೇಕು ಇವಾಗ ಬೇಗ. ಎತ್ಕೊಂಡಿದ್ದೀನಿ ಬ್ಯಾಕೆಟಿಂದ. ರೆಡಿ ಆಗಿದ್ದಾಯ್ತು. ನಮ್ಮಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬರ್ತಾರೆ.
ಬಂದರೆ ಹೊರಡೋದೇ ಇನ್ನು ಇವಾಗ. ಇವತ್ತೆಲ್ಲ ಬ್ಯಾಂಕ್ ಹತ್ರನೇ ಜಾಸ್ತಿ ಕೆಲಸ ಆಗೋಯ್ತು. ಹಾಗೆ ನನ್ನ ತಂಗಿಗೆ ಒಡವೆ ನೋಡೋಣ ಕಮ್ಮಿ ಆಗೈತೆ ಅಂದ್ಬಿಟ್ಟು ಹೋಗಿದ್ರಿ. ಭೀಮಾ ಜ್ಯುವೆಲ್ಲರ್ಸ್ ಪಕ್ಕದಲ್ಲೇ ಇದೆ, ಎಲ್ಲ ಇಲ್ಲಿದೆ. ಮತ್ತೆ ಯಾವುದು ಇರಬೇಕು ಲಲಿತಾ ಜ್ಯುವೆಲ್ಲರ್ ಏ ಬಾಬಾ ಪ್ಲೀಸ್ ವಿಡಿಯೋ ಮಾಡಿ. ಎಲ್ಲ ಐತೆ ನೋಡಿದ್ವಿ ಲಲಿತಾ ಜ್ಯುವೆಲ್ಲರ್ ಎಲ್ಲ ಐತೆ ನೋಡಿ. ಈ ಮೂತಿ ಯಾವ ಕಡೆಯಿಂದ ನಿಂತರ ಕಾಣಿಸ್ತಿದೆ? ಎಲ್ಲ ಐತೆ ನೋಡಿ ಲಲಿತಾ ಜ್ಯುವೆಲ್ಲರ್. ಈಗ ನೋಡೋಣ. ಇವತ್ತು ನನ್ನ ತಂಗಿಗೆ ಒಡವೆ ತೆಗಿಯಕ್ ಬಂದಿದ್ದೀವಿ. ಹಂಗೆ ನಾನು ಟ್ಯಾಕ್ಸ್ ಹಾಕೋಣ ನಮ್ಮ ಅಮ್ಮಗೆ, ನಮ್ಮ ಪಾಪಗೆ. ಒಳಗೆ ಹೋಗಿ ನೋಡಿದ್ರಿ ನಾವು ಜಸ್ಟ್ ಚಿಕ್ಕ ಚಿಕ್ಕ ನೆಕ್ಲೆಸ್ಸು, ಚಿಕ್ಕ ಮಕ್ಳಿಗೆ ಹಾಕೊಳ್ಳೋ ಥರ ನೆಕ್ಲೆಸ್ಸೇ 20 ಗ್ರಾಮ್ ಇತ್ತು. ಅದೇನು ಮದುವೆಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಆ ಥರ ಇತ್ತು. ಅದಕ್ಕೆ ನಮ್ಗೆ ಇಷ್ಟ ಆಗಿಲ್ಲ, ನಾವು ಬೇರೆ ಕಡೆ ಹೋಗಿ ತೊಗೊಂಡ್ರಿ. ಲೇಟ್ ಬೇಕು ಸಿಗತ್ತಮ್ಮ. 10 ಗ್ರಾಮ್ ಒಳಗಡೆ ಲೇಟ್ ಬೇಕು. ಯಾರು ಅನ್ಕೋತಾರೆ ಯಾರೋ ಜುಜುಬಿ ಬಂದ್ಬಿಟ್ಟವ್ರೆ ಅಂತ. ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹಂಗೆ ಹೋಗೋ ರೋಡಲ್ಲಿ ನಾವು ಹೋಟ್ಲಲ್ಲಿ ಇದು ತೊಗೊಂಡಿದ್ದೆ, ನನ್ನ ಸಮೋಸ ಮಸಾಲ. ನಮ್ಮಮ್ಮ ದೋಸೆ ತೊಗೊಂಡಿತ್ತು, ತಿಂದ್ಬಿಟ್ಟು ಇನ್ನು ಮನೆಗೆ ಹೋದೆ. ಮಧ್ಯೆ ಡಿಲೀಟ್ ಆಗ್ತಾರೆ, ಅದಕ್ಕೆ ನಾನು ರೆಡಿ ಆಗೋ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋನೂ ಡಿಲೀಟ್ ಆಗಿದೆ. ಡಿಲೀಟ್ ಆಗ್ತಾರೆ, ಅದಕ್ಕೆ ಸಾಕಾಗ್ಬಿಟ್ಟಿದೆ. ನಮ್ಮ ಗಿಡಗಳಿಗೆ ನೀರೇ ಹಾಕಿಲ್ಲ. ಮೊನ್ನೆ ಮಳೆ ಬಂತಲ್ವಾ, ಹೌದು ಫುಲ್ಲು ನಿಂದೋಗ್ಬಿಟ್ಟಿದೆ ಗಿಡ. ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು 2 ದಿನ ಹಾಕಿತ್ತಿಲ್ಲ. ಇವಾಗ ಸ್ವಲ್ಪ ಒಣಗಿದೆ, ಒಣಗಿರ್ಬೇಕಾದ್ರೆ ಹಾಕ್ತೀನಿ. ಈಗ ಸ್ವಲ್ಪ ಕ್ಲೀನ್ ಮಾಡಬೇಕು, ಸ್ವಲ್ಪ ರೆಸ್ಟು ತೊಗೋಬೇಕು. ನನಗೆ ಆಗ್ತಾಯಿಲ್ಲ, ರೆಸ್ಟ್ ತೊಗೊಂಡ್ರೆ ಸರಿ ಆಗುತ್ತೆ. ಗಿಡಕ್ಕೆ ನೀರು ಹಾಕಬೇಕು ನೋಡಿ. ಇವಾಗ ಹಾಕ್ತೆ, ನೀರು ಹಾಕಿದ್ದೀನಿ. ಅದು ಮೂಗ್ನತ್ತು ತಗೊಂಡೆ. ನನ್ನ ಹತ್ರ ಇದೆ ಮೂಗ್ನತ್ತು, ಅದು ನನ್ನ ತೂತು ಮುಚ್ಚೋಗಿದೆ. ನಂಗೆ ಬೇಡ ಅಂದರೆ ನಮ್ಮಮ್ಮ ಕೊಡಿಸ್ತು. ಇವಾಗ ನಾನು ಇದನ್ನು ಹೆಂಗೆ ಹಾಕ್ಕೊಳ್ಳೋದು ನಂಗೆ ಅರ್ಥ ಆಗ್ತಾಯಿಲ್ಲ. ನಾಳೆ ಇಕ್ಕಿರು, ನಾನೇ ಬಂದು ಹಾಕ್ತೀನಿ ಅಂದೈತೆ, ನೋಡಬೇಕು. ಸ್ವಲ್ಪ ಮನೆಯೆಲ್ಲ ಗಲೀಜಾಗಿದೆ. ಇವಾಗ ನಾನು ಬಟ್ಟೆ ಚೇಂಜ್ ಮಾಡಬೇಕು. ನಲ್ಲಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಸ್ನಾನ ಮಾಡ್ಕೊಂಬಂದ್ಬಿಡ್ಬೇಕು ನಾನು. ಇವತ್ತು ಎಲ್ಲ ಕಡೆ ತಿರ್ಗಾಡ್ಕೊಂಡು ಬಂದಲ್ಲ, ಅದಕ್ಕೆ ಸ್ನಾನ ಮಾಡೋಣ ಅಂತ. ಇವತ್ತು ಸ್ನಾನನೂ ಮಾಡಿತ್ತಿಲ್ಲ ಬೆಳಿಗ್ಗೆ ನಾನು ಹೋಗೋ ಟೈಮಲ್ಲಿ, ಅದಕ್ಕೆ ಸ್ನಾನ ಮಾಡೋಣ ಅಂತ ಸ್ನಾನ ಮಾಡಿದೆ. ಹಾಗೆ ಮೂಗನ್ನ ತಾಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನು ಮೂಗ್ನತ್ತೆ ಬಿಟ್ಬಿಡೋಣ, ತೂತು ಮುಚ್ಚಿಬಿಡೋಣ ಅಂದ್ಕೊಂಡೆ, ಬಟ್ ನಮ್ಮಮ್ಮ ಇಸ್ಕೊಟ್ಟು ಹಾಕ್ಕೋಬೇಕು. ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ತೂತ್ಗೆ ಹೋಗ್ಬಿಟ್ಟಿದೆ. ಇಲ್ಲಾಂದರೆ ತೂತೆ ಮುಚ್ಚೋಗಿತ್ತು ಆಲ್ರೆಡಿ. ನನ್ನ ದೊಡ್ಡದು ಇನ್ನೊಂದಿತ್ತಲ್ಲ, ಅದು ಹಾಕೋಕ್ಕೋದ್ರೆ ಅದು ಹೋಗ್ತಾನೆ ಇತ್ತಿಲ್ಲ, ಅಷ್ಟು ನೋವ್ತಿತ್ತು. ಇದು ಸ್ವಲ್ಪ ನೋವ್ತೈತೆ ಲೈಟಾಗಿ. ಸಾಯಂಕಾಲ ಅಷ್ಟೇ ಸರಿ ಹೋಗುತ್ತೆ. ಇವಾಗ ಪೂಜೆ ಮಾಡೋಣ ಅಂತ ನನಗೆ ಯಾಕೋ ಒಂಥರ ಫೀಲ್ ಆಗ್ತಿದೆ ಒಳಗಿಂದ. ನನಗೆ ದೀಪ ಅಂಟಿಸ್ಬೇಕು ಅಂತೇಳಿ, ಅದಕ್ಕೆ ದೀಪ ಅಂಟಿಸೋಕ್ಕೆ ರೆಡಿ ಆದೆ. ತಲೆ ಬಾಚ್ಬಿಟ್ಟಿದ್ದೆವ ಇಲ್ಲೇ. ಇವಾಗ ದೀಪ ಅಂಟಿಸ್ಬೇಕು. ಯಾಕೋ ನನಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಿದೆ, ದೀಪ ಅಂಟಿಸ್ಬೇಕು ಇವತ್ತು, ಪೂಜೆ ಮಾಡಬೇಕು ಅಂತ. ಕಡ್ಡಿ ಅಂಟಿಸೋಣ ಅಂತ ಕಡ್ಡಿ ಅಂಟಿಸ್ಬಿಡ್ತೀನಿ. ಮಾಡಿದೆ. ಮಿನಿಟ್ಸು ಕ್ಲೋಸ್ ಮಾಡಿ ಫ್ಯಾನ್ ಆಫ್ ಮಾಡಿದ್ದಕ್ಕೆ ಶೆಕೆ ತಡೆಯೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಶೆಕೆ ಆಗ್ತಾಯಿದೆ. ಚಿಕ್ಕ ಮುಚ್ಚಳ ತೆಗಿಯೋಕ್ಕೆ ಹೋಗಿ ದೊಡ್ಡ ಮುಚ್ಚಳ ತೆಗೆದ್ಬಿಟ್ಟು ಫುಲ್ ನೀರೆಲ್ಲ ಚೆಲ್ಕೊಂಬಿಟ್ಟೆ ಕುಡಿಯೋಕ್ಕೋಗಿ.
ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ.